ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಲವರ್ಧನೆಗಾಗಿ ಭೀಮ ಸಮಾವೇಶ, ನಾವು ಬಲಗೊಳ್ಳೋಣ, BJPಯನ್ನು ಬಲಗೊಳಿಸೋಣ ಎನ್ನೋ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂಡಲಬಾಗಿಲಲ್ಲಿ ನಾವು ಇವತ್ತು ಶುರು ಮಾಡಿದ್ರಿ. ನಮ್ಮ SC ಮೋರ್ಚಾದ ರಾಜ್ಯ ಅಧ್ಯಕ್ಷರಾದಂಥ ಮಂಜಣ್ಣವ್ರ ನೇತೃತ್ವದಲ್ಲಿ ಮಹೇಶ್ ಅಣ್ಣವರು ಮತ್ತು ಛಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ವೆಂಕಟಮುನಿಯಣ್ಣವರು, ಸಂಪಂಗಿಯಣ್ಣವರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಏನು ವಾದಿರಾಜ್ಜಿಯವರು ಬಂದಿದ್ದರು, ಅವರು ಏನೇನು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವ್ರ ಜೊತೆಯಲ್ಲಿ ನಡ್ಕೊಂಡಿದ್ದ ರೀತಿ ಯಾವ ಥರ, ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರ ಯಾವ ರೀತಿ ನಡ್ಕೊಂತು, ಈ ಎರಡರಲ್ಲೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕನ್ನೋ ಒಂದೇ ಉದ್ದೇಶದಿಂದ ಇವತ್ತು ದಲಿತ ಸಂಘಟನೆಗಳು ಹುಟ್ಟಾಕಿರ್ತಕ್ಕಂಥವುದೇ ಕೋಲಾರ ಜಿಲ್ಲೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಿಂದನೇ ಶುರು ಮಾಡಬೇಕು, ಪ್ರತಿ ಜಿಲ್ಲೆಗಳಿಗೂ ಹೋಗ್ಬೇಕಂತೇಳಿ ಏನು ನಮಗೆ ಆದೇಶ ಇತ್ತು. ಅದರಂತೆ ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ರಿ. ನಾವು ಯಾವುದೇ ಬಂದಂಥ ಮುಖಂಡರುಗಳಿಗೆ, ಈ ಕಾಂಗ್ರೆಸ್ಸವರು ಬೇರೆ ಬೇರೆ ಪಾರ್ಟಿಯವರು ಯಾವ ರೀತಿ ವಾಹನ ಇನ್ನೊಂದು ಮತ್ತೊಂದು ಹಣ ಗಿಣ ಕೊಟ್ಟು ಇದು ಮಾಡ್ತಾರೆ, ಆ ಥರ ಯಾರನ್ನು ಕರ್ಕೊಂಡಿಲ್ಲ. ಅವರೇ ಖುದ್ದಾಗಿ ಅವರೇ ಬಂದು ಎಲ್ಲ ಬುದ್ಧಿವಂತರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರು ಹೇಳಿದರೆ ಕೇಳೋಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಲೀಡರ್ಶಿಪ್ ಇರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಬಂದು ಇವತ್ತು DPS ಮುನರಾಜಣ್ಣವ್ರು ಇರ್ಬೋದು, ಮುನ್ನಂದಿಯವರು ಇರ್ಬೋದು, ನಮ್ಮ ದಲಿತ ನಾರಾಯಣಸ್ವಾಮಿಯವರು ಇರ್ಬೋದು, SP ವೆಂಕಟಣ್ಣವರು, ಚೀನಾರಾಮಣ್ಣವ್ರು ಇರ್ಬೋದು, ಎಲ್ಲ ಮುಖಂಡರುಗಳು ಇವತ್ತೇನು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೆ ಇವತ್ತು ನಿಜವಾಗ್ಲೂ ಅರಿವಾಗಿದೆ. ನಮ್ಗೆ ಯಾವತ್ತೂ ಅರಿವಾಗಿತ್ತು, ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣವೇ ಕಾಂಗ್ರೆಸ್ಸಲ್ಲಿ ನನಗಾಗಲಿ, ಛಲವಾದಿ ನಾರಾಯಣಸ್ವಾಮಣ್ಣವ್ರಿಗಾಗಲಿ, ಬೇರೆ ಬೇರೆ ಮುಖಂಡರುಗಳಿಗೆ ಯಾವ ರೀತಿ ಅಲ್ಲಿ ಕಹಿ ಅನುಭವಗಳಾಗಿತ್ತು, ನಮ್ಮನ್ನು ಯಾವ ರೀತಿ ಅವರು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿ ನಮಗಾಗಿ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ತಿಳ್ಕೊಂಡು ಅದನ್ನು ತಿದ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದರಿಂದನೇ ನಾರಾಯಣಸ್ವಾಮಣ್ಣವ್ರು ಇವತ್ತು MLC ಆಗಿರ್ತಕ್ಕಂಥದ್ದು, ನಾನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ MP ಆಗಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಏನು ತಪ್ಪು ಗ್ರಹಿಕೆ ಇತ್ತು, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ತಪ್ಪು ತಿಳುವಳಿಕೆ ಇತ್ತು, ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಇವತ್ತು ದಾಖಲೆ ತಮ್ಮ ಸಮೇತವಾಗಿ ನಾವು ಇವತ್ತು ನೋಡಿಸಿದ್ದೀರಿ. ನಮ್ಮ ಜನ ತುಂಬ ಇರೋದ್ರಿಂದ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನನಗೆ ದಾಖಲೆ 7 ಲಕ್ಷ ಚಿಲ್ಲರೆ ಓಟು ಹಾಕಿ ನನ್ನನ್ನು ಗೆಲ್ಲಿಸಿ ಸಂಸದನಾಗಿ ಆಯ್ಕೆ ಮಾಡಿದ್ದಾದಮೇಲೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತೇಳಿ ನಾವು ಕೆಲಸ ಮಾಡಿ ನೋಡಿಸಿದ್ರಿ. ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದೆ ಅಭಿವೃದ್ಧಿ ಒಂದೇ BJPಯ ಮಂತ್ರ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಹಿಂದೆಯಿಂದನೂ ನಮ್ಮ ಬಲಗೈ ಸಮಾಜ ಖರ್ಗೆ ಅವ್ರ ಜೊತೆಯಲ್ಲಿದೆ ಮತ್ತು ಪರಮೇಶ್ವರ್ ಅವ್ರ ಜೊತೆಯಲ್ಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ನನ್ನ ಜೊತೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೂ ಬಲಗೈ ಸಮಾಜ ಇತ್ತು, ಎಲ್ಲ ಸಮಾಜನೂ ಇತ್ತು. ಆ ಇದ್ದಿದ್ದರಿಂದನೇ ಸ್ವತಂತ್ರ ಬಂದಾಗಿಂದನೂ ಅಷ್ಟು ಓಟುಗಳನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ತಗೊಂಡಿಲ್ಲ, ಅಷ್ಟು ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ನಮ್ಮ ಪ್ರತಿಯೊಂದು ಮುಖಂಡರುಗಳಿಗೆ ಅವ್ರಿಗೇನು ಸಣ್ಣ ಪುಟ್ಟ ಏನು ಕನ್ಫ್ಯೂಸ್ ಇತ್ತು ಅದನ್ನು ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಮುಖಂಡರುಗಳೆಲ್ಲ ಇವತ್ತು ಮಾತಾಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಸರು ನಿಮ್ಮ ನಡೆ ಮನೆ ಕಡೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥ ರೀತಿ, ಏನು ಪಂಚತೀರ್ಥಗಳಂತೇಳಿ ಅವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, 60 ವರ್ಷ ಈ ದೇಶನಾಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕೈನಲ್ಲಿ ಏನು ಮಾಡೋಕ್ಕಾಗಿಲ್ಲೋ ಅದನ್ನೆಲ್ಲ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ದಲಿತರ ಪರವಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಪ್ರತಿಯೊಂದು ಪ್ರಜೆನೂ ನೋಡ್ತಾ ಇದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಯಾರಿಗೆ 10 ವರ್ಷ ಇತ್ತೋ ಅವರ ಇವತ್ತು ಮೊದಲನೇ ವೋಟರ್ಸ್ ಅವರು ಅಂತ. ಆ ರೀತಿ ಇರೋದ್ರಿಂದ ಇಲ್ಲಿ ಯುವಕರ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಡೆವಲಪ್ಮೆಂಟ್ ಬಗ್ಗೆ ಮಾತ್ರನೇ ಕೇಳ್ತಾ ಇದ್ದಾರೆ ಅವರೆಲ್ಲ 10 ವರ್ಷದಿಂದ ಇದುವರೆಗೂ. ಆದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಲ್ಲಿದ್ದಲು ಹಗರಣ, 2G ಹಗರಣ, ಈ ಹಗರಣ, ಆ ಹಗರಣ ಅಂತೇಳಿ ಬರೀ ಹಗರಣಗಳ ಬಗ್ಗೆನೇ ಏನು ಪಾಕಿಸ್ತಾನಿ ಏಜೆಂಟ್ ರೀತಿಯಲ್ಲಿ ಮತ್ತು ಚೀನಾ ಏಜೆಂಟ್ ರೀತಿಯಲ್ಲಿ ನಡೀತಾ ಇತ್ತು. ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ನಮ್ಮ ಬಹುಸಂಖ್ಯಾತರ ಮತ್ತು ದಲಿತರ ವಿರೋಧಿ SCP TSB ಹಣನ ಯಾವ ರೀತಿ ಕೊಳ್ಳೆ ಹೊಡೆದು
ಬೇರೆ ಬೇರೆ ಅವ್ರಿಗೆ ಒಂದೇ ಕಮ್ಯುನಿಟಿಗೆ 10,000 ಕೋಟಿ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೆ. ಇದನ್ನೆಲ್ಲ ನೋಡಿರ್ತಕ್ಕಂಥ ನಮ್ಮ ಜನ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಕೆಲವು 3 ತಿಂಗಳಲ್ಲಿ ಜನವಿರೋಧಿ ಸರ್ಕಾರ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರ 28 ಸೀಟು ಬರಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗಳ ಅಭ್ಯರ್ಥಿಯಾಗಿ ಗೆದ್ದು 3ನೇ ಬಾರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತು ಎಲ್ಲ ಜನನು ಬಂದಿದ್ದಾರೆ. ಅದಕ್ಕೋಸ್ಕರ ಬಂದಿರತಕ್ಕಂಥ ಇದಕ್ಕೆ ಸಹಕರಿಸ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮುಖಂಡರುಗಳಿಗೂ ಎಲ್ಲ ನಾಯಕರುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀನಿ.